ಮುದೇದು ಈಗ ಯಾಕೆ ನಮ್ಮ ಮನೆಗೆ ಬಂತು? ನಮ್ಮ ಮದುವೆಯಾಗ ಬಂದಿದ್ದು ಇವಾಗ ಬಂದೈತೆ ನೋಡು. ಇವಾಗೇನು ನೆನಪಾತ ಏನು? ಇವಾಗ ನೆನಪಾದ ನನ್ನ ಮೊಮ್ಮಗ ಇವಾಗ ಬಂದೈತಿ. ಈಗ ಎಲ್ಲ ಕೆಲಸ ಮಾಡ್ಕೊಂಡು ಸ್ವಲ್ಪ ಮಲಗ್ಬೇಕು ಅನ್ಕೊಂಡಿದ್ದೆ ನೋಡು. ಈಗ ಈ ಮುದ್ದೆ ಜೊತೆ ಆಯ್ತು. ಈ ಮುದ್ದೆದಕ್ಕೆ ಈಗ ಜ್ಯೂಸ್ ಮಾಡ್ಬೇಕು ನಾನು. ಸ್ವಲ್ಪ ರೆಸ್ಟ್ ಮಾಡೋಕೆ ಅನ್ನೋಕ್ಕೂ ಟೈಮ ಇಲ್ಲ ನೋಡಿ ನನಗಂತೂ. ಬೆಳಗ್ಗೆನ ಮಲಗ್ಬೇಕಂದ್ರೆ ನಮ್ಮ ಮನೆಯವನೊಬ್ಬನು ಅಡುಗೆ ಮಾಡು ಅಂತಂದು ಸಾಯ್ತಾನಂತಂದು ರಾತ್ರಿ ಮಾಡಿರೋ ಅನ್ನನ ಅದನ್ನ ಸ್ವಲ್ಪ ಬಿಸಿ ಮಾಡಿ ಹುಳಿ ಕುಚ್ಚಿ ಬಿಸಿ ಮಾಡಿ ಕೊಟ್ಟಿದ್ನೆ. ಅದ ರಾತ್ರಿ ಅನ್ನಂತೂ ಗೊತ್ತಿಲ್ಲಾರ್ದ ತಿಂದು ಹೊರಗಡೆ ಹೋಗಿದ್ದ ಅವನು. ಈಗ ಈ ಅಜ್ಜಿ ಬಂತು. ಈ ಅಜ್ಜಿಗೆ ಇನ್ನೂ ಊಟಕ್ಕೆ ಏನು ಮಾಡ್ಬೇಕು ಏನೋ. ನಾನು ಸ್ವಲ್ಪ ಹೊತ್ತು ಮಲಗಬೇಕು ಅಂದ್ರೆ ಆಗಲೇ ಇಲ್ಲ ನೋಡು. ಈ ಅಜ್ಜಿಗೆ ಅದರಲ್ಲಿ ತಣ್ಣಗೆ ಜ್ಯೂಸ್ ಮಾಡ್ಬೇಕಂತೆ. ಹಂಗೆ ಮನೆಗೇನು ಫ್ರಿಜ್ ತಂದು ಇಟ್ಬಿಟ್ಟಾರೆ ಏನು ತಣ್ಣಗೆ ಮಾಡ್ಬೇಕಂತೆ. ಇರೋ ನೀರು ತಗೊಂಡೇ ಮಾಡ್ತೀನಿ. ಕುಡಿದ್ರೆ ಕುಡ್ಲಿ ಇಲ್ಲಾಂದ್ರೆ ಬಿಡ್ಲಿ. ಅಜ್ಜಿ ಮೆಲ್ಲಗೆ ಬಾ ಅಜ್ಜಿ. ಬಾಗ್ಲು ಹೊಸ್ತಲು ಸ್ವಲ್ಪ ಮ್ಯಾಲೆ ಐತಿ. ಕಾಲ ಮ್ಯಾಕಿಟ್ಟು ಬಾ ಅಜ್ಜಿ. ಮತ್ತೆ ಗಿಡಿ ಬಿದ್ದುಬಿಟ್ಟಿಯ. ಹುಷಾರಾಗಿ ಬಾ ಅಜ್ಜಿ. ಹೌದೇನಿಲ್ಲ, ಸರಿ ಕಳ್ಳ, ಹುಷಾರಾಗಿ ನೋಡ್ಕೊಂಡ ಬರ್ತೀನಿ. ನಡಿ. ಓಹೋ, ಅಜ್ಜಿನ ಇವತ್ತು ಕಾಳಜಿ ಮಾಡಿದ್ದು ಮೊಮ್ಮಗ. ಯಾವತ್ತಾದ್ರೂ ಈ ಥರ ಒಂದ್ಸರಿನೂ ನಾನು ಕಾಳಜಿ ಮಾಡ್ಯಾನ ಇವ್ ನನ್ನ ಗಂಡ. ಇವತ್ತು ನೋಡು ಆ ಅಜ್ಜಿ ಹಂಗೆ ಇದನ್ನ ಎತ್ತು ಮುದ್ದಾಡಿದ ದಿನಸು ಎಷ್ಟು ಕಾಳಜಿ ಮಾಡ್ತಾನೆ ನೋಡು. ಮದುವೆ ಬಂದು ಅವರು ಅಜ್ಜಿನ ಇವಾಗ ಬಂದೈತೆ ಆ ಅಜ್ಜಿ ಅದನ್ನೆಷ್ಟು ಕಾಳಜಿ ಮಾಡ್ತಾನೆ ನೋಡು. ನಾನು ನೋಡಿದ್ರೆ ಮದುವೆ ಆಗಿ 20 ವರ್ಷ ಆಯ್ತು. ನಾನು ಒಂದ್ಸರಿನೂ ಈ ಥರ ಕಾಳಜಿ ಮಾಡಿ ಮಾತಾಡ್ಸ್ಯಾನ ನನ್ನ ಗಂಡ. ಇವ ಅದ ನೋಡಿ ಇವನ. ಮತ್ತೆ ಹುಷಾರಜ್ಜಿ. ಈಗ ಬಂದು ಇಲ್ಲಿ ಮಂಚ ಐತೆ ನೋಡಜ್ಜಿ, ಇದ್ರ ಮೇಲೆ ಕೂಡು. ಅಯ್ಯೋ ಸರಿ ಕಳ್ಳ, ಬರ್ತೀನಿ ಬಿಡು. ನನಗೇನು ಕಣ್ಣು ಕಾಣಲ್ಲ ಅಂತ ಮಾಡಿ ಏನು? ನನಗೆ ಕಣ್ಣು ಎಲ್ಲ ಚೆನ್ನಾಗಿ ಕಾಣುತ್ತೆ. ಈ ಕಳ್ಳಿ ಕನ್ನಡಕ ಹಾಕಿನಂತಂದು ಕಣ್ಣಿಗೇನು ಕಾಣಲತ್ತೆ ಏನು ಮಾಡ್ಕೊಂಬಿಟ್ಟು ಏನೇನು ನಿನ್ನ ಕಣ್ಣು ಎಲ್ಲ ಚೆನ್ನಾಗಿ ಕಾಣತಕ್ಕೈತೆ ಕಂಡ. ನಾನು ಈ ಕನ್ನಡಕನ ಯಾಕೆ ಹಾಕೊಂಬಂದೇನಂದ್ರೆ ಬಸ್ಸಲ್ಲಿ ಬರುವಾಗ ಧೂಳು ಬೀಳುತ್ತೆ ಅಂತಂದು ಹಂಗೆ ಚೆನ್ನಾಗಿ ಇರುತ್ತೆ, ಸ್ಟೈಲಿಶ್ ಆಗಿರುತ್ತೆ ಅಂತಂದು ಹಾಕೊಂಬಂದಿದ್ದೀನಿ. ನನಗೆ ಕಣ್ಣು ಚೆನ್ನಾಗಿ ಕಾಣ್ತೈತೆ ಬಿಡು, ನಾನು ಬರ್ತೀನಿ. ಅಯ್ಯೋ ಹೌದೇನಜ್ಜಿ, ನೀನು ಕರಿ ಕನ್ನಡಕ ಹಾಕ್ಕೊಂಡು ಬಂದಿರೋದು ನೋಡಿ ಅಜ್ಜಿಗೆ ಆಲೆ ಕಣ್ಣು ಮಂಜಾಗ್ಯಾವೇನ ಅನ್ಕೊಂಬಿಟ್ಟಿದ್ದೆ ನೋಡಿ ಅಜ್ಜಿ ನಾನು. ಹೌದಾನಜ್ಜಿ? ಹಂಗಾದ್ರೆ ಸ್ಟೈಲಿಗೆ ಹಾಕೊಂಡು ಬಂದಿರ ಇದನ್ನು ನೀವು? ಹ್ಞೂ ಬರ್ಮಯ್ಯ, ನನಗೆಲ್ಲನೂ ಕಣ್ಣು ಚೆನ್ನಾಗೇ ಕಾಣುತ್ತೆ. ಸ್ಟೈಲಾಗಿರಲಿ ಅಂತಂದು ಹಾಕೊಂಡು ಬಂದಿದ್ದೀನಿ. ಸರಿ ಸರಿ, ಇಲ್ಲೇ ಐತಲ್ಲ ಮಂಚ ಕಾಣ್ತೈತಿ, ಕೊಡ್ತೀನಿ. ಸರಿ. ಹೌದೇನಜ್ಜಿ? ಸರಿ ಅಜ್ಜಿ, ಬನ್ನಿ. ವಯಸ್ಸು 70 ಆದ್ರೂ ಇನ್ನೂ ಸ್ಟೈಲ್ ಮಾಡ್ತಾ ಅಂತೈತಿ ನೋಡಿ ಈ ಅಜ್ಜಿ. ಸರಿ ಬಾ ಅಜ್ಜಿ, ಕೂಡು ಬಾ. ಸರಿಲ್ಲ ಆ ಕಡೆ ಹೋಗ್ತೀನಿ ನಾನು. ಏನಿಲ್ಲ ಬರ್ಮ, ನಿನ್ನ ಹೆಂಡತಿ ಜ್ಯೂಸ್ ಮಾಡಬಿಟ್ಟು ನನ್ನೇ ಗುರುಗುಟ್ಟು ತಿನ್ನೋ ಹಾಗೆ ನೋಡ್ಕೊಂಡು ಕುಂತಾಳಲ್ಲ. ನಿನ್ನ ಹೆಂಡತಿಗೆ ಜ್ಯೂಸ್ ಮಾಡೋ ಕೇಳಿಯೇ ಇಲ್ಲ, ನನ್ನ ನೋಡ್ಕೊಂತ ಕೂಡಂತ ಹೇಳಿ. ನೋಡಲ್ಲಿ ನಿನ್ನ ಹೆಂಡತಿ ಜ್ಯೂಸ್ ಮಾಡಬಿಟ್ಟು ಮುಸುಣಿ ಹೆಂಗೆ ಮಾಡ್ಕೊಂಡು ನೋಡ್ಕೊಂಡು ಕೂತಾಳ. ಸ್ವಲ್ಪ ನೋಡ್ಲಾ ಅಲ್ಲಿ. ಅಲ್ವೇ ಲೋಟನು ನೀರು ಎಲ್ಲ ನಿಂಬೆಹಣ್ಣು ಎಲ್ಲ ಮುಂದೆ ಇಟ್ಕೊಂಡು ಅಜ್ಜಿನ ಯಾಕೆ ಈ ಥರ ನೋಡ್ಕೊಂಡು ಕೂತಿದೀಯ? ಜ್ಯೂಸ್ ಮಾಡಿಕೊಡು ಅಜ್ಜಿಗೆ. ಸಾಕಾಗೈತಂತೆ. ಸ್ವಲ್ಪ ತಣ್ಣನ ಜ್ಯೂಸ್ ಕುಡಿದು ತಣ್ಣಗೆ ಆತಾಳೆ. ಆಮೇಲೆ ಬೇಕಾದರೆ ಊಟಕ್ಕೆ ಏನಾದರೂ ಬಿಸಿ ಬಿಸಿ ಮಾಡಿಕೊಡು ಅಂತೆ. ಯಾಕೆ ಆ ಥರ ನೋಡ್ಕೊಂಡು ಕೂತಿದೀಯ? ಮುಂದೆ ನೋಡಿ ಜ್ಯೂಸ್ ಮಾಡು. ಅಯ್ಯೋ ಯಾಕ್ಲೆ, ಏನಾಯ್ತು ನಿನಗೆ? ನನ್ನನ್ನು ಯಾಕೆ ಆ ಥರ ಗುರುಗುಟ್ಟಿ ನೋಡಕತ್ತೀಯ? ನಾನೇನು ನಿನಗೆ ಬೇರೆ ಏನು ಮಾಡಂತ ಹೇಳಿಲ್ಲ, ಜ್ಯೂಸ್ ಮಾಡಂತ ಹೇಳಿದ್ದೀನಿ. ಆ ಥರ ಯಾಕೆ ಮುಷ್ಣಿ ಮಾಡಿದೀಯ? ನೀನು ನೋಡಿದ್ರೆ ನನಗೇನ ಭಯ ಆಗ್ತೈತಲ್ಲೇ. ನಮ್ಮ ಅಜ್ಜಿ ನೋಡಿದ್ರೆ ನಮ್ಮ ಅಜ್ಜಿಗೆ ವಯಸ್ಸಾಗೈತಿ. ನೀನು ಈ ಥರ ಮುಷ್ಣಿ ಮಾಡಬೇಡ. ನಮ್ಮ ಅಜ್ಜಿಗೆ ಮತ್ತೆ ಏನಾದರೂ ಆಗ್ಬಿಟ್ಟಿತ್ತು. ಮೈಗೆ ಹೆಂಗೈತೆ ನಿಮ್ಮ ಅಜ್ಜಿ ಬಂದ ಅಂತಂದು ಭಾಳ ಆತು ನಿಮ್ಮ ಮಾತು. ನೋಡ್ಕೊಂಡು ಮಾತಾಡಿ ಸ್ವಲ್ಪ. ಲೇ ಗೌರಿ, ನಾನು ಏನು ಅನ್ಬಾರ್ದು ಅಂದೆ ನಿನಗೆ? ಮುಖ ಆ ಥರ ಯಾಕೆ ಮಾಡ್ಕೊಂಡಿದ್ಯಾ ಅಂದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ಜ್ಯೂಸ್ ಮಾಡು. ಸರಿ ಆಯಿತು, ಮಾಡ್ಕೊಡ್ತೀನಿ. ಮಾಡ್ಕೊಡೋವರೆಗೂ ನೀನು ನಿಮ್ಮ ಅಜ್ಜಿ ಸ್ವಲ್ಪ ಬಾಯಿಗೆ ಬೀಗ ಇಟ್ಕೊಂಡು ಕೂತ್ಕೊಳ್ರಿ. ಅಲ್ಲೇ ಬರ್ಮ, ನೀನು ಹೇಳ್ತೇನು ಗಂಡಗ ಈ ಥರ ಮಾತಾಡ್ತಾಳಲ್ಲೋ? ನೀನೇನು ನಿನ್ನ ಹೇಳ್ತೀನ ಅದು ಬಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತಂದು ಅರ್ಥ ಆಯ್ತು. ಈಗ ಮಾತಾಡೋದು ನೋಡಿದ್ರೆ ನಮ್ಮ ಕಾಲದಲ್ಲಿ ನಮ್ಮ ಗಂಡನಿಗೆ ಹಿಂಗೆಲ್ಲ ಅಂತಿದ್ದಿಲ್ಲಪ್ಪ. ಯಪ್ಪ ಏನು ನಿನ್ನ ಹೇಳ್ತಿ ಈ ಥರ ಅಂತಾಳಲ್ಲ? ಅಜ್ಜಿ ಹಾಗೇನಿಲ್ಲ ಅಜ್ಜಿ, ಹಂಗೆ ಪ್ರೀತಿಯಿಂದ ಅವನು ಇವನು ಅಂತಿರ್ತಾರೆ ಅಷ್ಟೇ. ಎಲ್ಲನೂ ಭಯ ಭಕ್ತಿನೂ ಎಲ್ಲನೂ ಐತೆ ನನ್ನ ಹೆಂಡ್ತಿ ಹತ್ರ. ನನ್ನ ಹೆಂಡ್ತಿನ ಹೆಂಗೆ ಇಟ್ಕೊಂಡಿರ್ಬೇಕು ಹಂಗೆ ಇಟ್ಕೊಂಡಿದ್ದೀನಿ ಅಜ್ಜಿ. ನನ್ನ ಹೆಂಡ್ತಿ ಆ ಥರ ಏನೂ ಅಲ್ಲ. ಕೂಡಜ್ಜಿ, ಆಯಿತು ಜ್ಯೂಸು ಕೊಡ್ತಾಳೆ. ಅಯ್ಯೋ ಏನಪ್ಪ ನಿನ್ನ
ಹೆಂಡತಿ ಮುಖ ನೋಡಿದ್ರ ತಣ್ಣಗ ಹಸಿಯಾದ ಜ್ಯೂಸ್ ಮಾಡ್ಕೊಡಂಗ ಏನ್ ಕಾಣವಲ್ತು. ಎಲ್ಲಿ ಜ್ಯೂಸಿಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿ ಕೊಡ್ತಾಳೆ ಏನೋ ಅನ್ಸ್ಬಿಟ್ಟೈತೆ ನನಗಂತೂ ಆಕಿ ಮುಖ ನೋಡಿದ್ರೆ. ಅಯ್ಯೋ ಅಜ್ಜಿ ಹಾಗೇನಿಲ್ಲ ಅಜ್ಜಿ, ಸಿಹಿಯಾಗಿರೋದೇ ಮಾಡ್ಕೊಡ್ತಾಳೆ, ಕುಡಿಯುವಂತ್ರಿ ಇರಿ. ಅಲ್ಲ ಈ ಮುದಿಯೋದು ಎಷ್ಟ ಮಾತಾಡ್ತೈತಿ. ಉಪ್ಪಾಕ ಪ್ಲಾನ ನನಗಿರ್ಲಿಲ್ಲ ನೋಡು, ತಾನ ಹೇಳ್ಕೊಡ್ತೈತಿ. ಈಗೇನು ಆಕೆ ಹೇಳ್ದಂಗ ಸಕ್ಕರೆ ಬಿಟ್ಟು ಉಪ್ಪು ಹಾಕಿ ಕೊಟ್ಬಿಡ್ಲ ನಾ ಕಡೆ. ಅದು ಒಂದ ಕುಡಿಯಂಗಿದ್ರ ಹಂಗ ಮಾಡ್ತಿದ್ದೆ. ಈ ಮತ್ತೆ ನನ್ನ ಗಂಡನು ಕುಡಿತಾನ, ಮತ್ತೆ ಸುಮ್ಮನೆ ಅವನ ಜೊತೆ ಬಯಸ್ಕೋಬೇಕು. ಸುಮ್ಮನೆ ಸಕ್ಕರೆ ಹಾಕಿನ ಮಾಡ್ಕೊಡ್ತೀನಿ. ಸರಿ ಬಾರ್ಲ, ನೀನು ಎಷ್ಟೊತ್ತ ಅಂತ ನಿಂದೈತಿ. ಬಾ ಇಲ್ಲಿ ಪಕ್ಕದಲ್ಲಿ ಕೂಡು ಬಾ. ನೀನು ಹೇಳ್ತಿ ಜ್ಯೂಸ್ ಮಾಡಿ ಕೊಡೋತನ ಮಾತಾಡೋಣ ಬಾ. ಭಾಳ ದಿನ ಆಯ್ತು ನಿನ್ನ ಜೊತೆ ಮಾತಾಡಿ. ಫೋನಲ್ಲಿ ಮಾತಾಡಕ ನನಗೂ ಕಿವಿ ಸರಿ ಕೇಳಿಸಲ್ಲ. ನೀನೊಂದು ಮಾತಾಡಿದ್ರೆ ನಾನೊಂದು ಅರ್ಥ ಮಾಡ್ಕೊತೀನಿ. ಬಾ ಕೂಡು ಬಾ, ಮಾತಾಡೋಣ. ತುಂಬ ದಿನನೇ ಆಯಿತು ಇಬ್ಬರು ಸೇರಿ. ಬಾ ಕೂಡು ಬಾ. ಸರಿ ಅಜ್ಜಿ. ಅಲ್ಲ ಬರ್ಮ, ಮದುವೆಗೆ ಈಗ 21-22 ವರ್ಷ ಆಗೈತೆ ನಿಮಗೆ. ಮನೇಲಿ ಒಂದು ಹುಡ್ರ ಅಡ್ಡಾಡೋಡ್ರಲ್ಲ. ಏನು ಫ್ಯಾಮಿಲಿ ಪ್ಲಾನಿಂಗು ಅಂಥದ್ದೇನಾದ್ರೂ ಮಾಡ್ಕೊಂಡಿದ್ದೀರಾ ಏನು? ಅಯ್ಯೋ ಅಜ್ಜಿ ಹಾಗೇನಿಲ್ಲ ಅಜ್ಜಿ, ನಾವು ಎಲ್ಲ ಥರನೂ ಟ್ರೈ ಮಾಡಕತ್ತೀವಿ ಅಜ್ಜಿ. ಆದ್ರೂ ಇನ್ನೂ ಯಾವ ಮಗುನೂ ಆಗಿಲ್ಲ ನೋಡಿ ಅಜ್ಜಿ. ಅಯ್ಯೋ ಇದೇನಿಲ್ಲ ಹೇಳ್ತಾ ಇರೋದು ನೀನು. ಈಗ ಮದುವೆಯಾಗಿ 22 ವರ್ಷ ಆತಾರ ನಿಮಗೆ. ಹೆಂಗಂತಂದು ಏನು ಗೊತ್ತಿಲ್ಲ. ಇರು, ನನಗೆ ಗೊತ್ತು ಒಂದು ಬೇವಿನ ರಸ, ಅದನ್ನ ಮಾಡ್ಕೊಡ್ತೀನಿ. ಗಂಡ ಹೆಂಡ್ತಿನೂ ಇಬ್ಬರು ಒಂದು ವಾರ ಕುಡಿದು ಬಿಡ್ರಿ. ಆಮೇಲೆ ನೋಡು ನಿನ್ನ ಹೆಂಡ್ತಿಗೆ ಮುಂದಿನ ತಿಂಗಳನ್ನ ಸೆರಗ ನಿಂದಿರ್ತೈತೆ ನೋಡು. ಇನ್ನೂ 1 ವರ್ಷದೊಳಗೆ ಮನೆಗೆ ಮಕ್ಕಳು ಓಡಾಡ್ತಾವ. ಆ ಥರ ಮಾಡ್ತೀನಿ. ಇರು, ನಾನು ಬಂದಿನಲ್ಲ, ನಿನ್ನ ಸಂಸಾರನ ಎಲ್ಲನೂ ಚೆನ್ನಾಗಿ ಮಾಡ್ತೀನಿ. ಹೌದೇನು ಅಜ್ಜಿ? ಸರಿ ಅಜ್ಜಿ. ಯಾವ ಬೇವಿನ ರಸ ಏನು ರಸ ಕೊಡ್ತೀರೋ ನೋಡಿ. ನೀವೇನು ಕೊಟ್ಟಿದ್ದನು ಕುಡಿತೀವಿ. ನೀವು ಅಂದಂಗೆ ಆಗ್ಬಿಡ್ಲಿ ಸಾಕು, ಅಷ್ಟೇ ನಮಗೆ. ಸರಿ ಕಣ್ಣ, ವರ್ಷ ತುಂಬ ಇದ್ರೊಳಗೆ ನೋಡುವಂತೆ ಇರು. ಮನೆಯಲ್ಲಿ ತೊಟ್ಲ ಕಟ್ತೀರ. ನಾನು ಹೇಳೋದು ಸುಳ್ಳಲ್ಲ, ಬೇಕಾದ್ರೆ ನೋಡುವಂತ್ರಿ ಇರಿ. ನಾಳೆನಿಂದ ನಾನು ರಸ ಕೊಡ್ತೀನಿ. ಇಬ್ಬರು ಗಂಡ ಹೆಂಡ್ತಿನೂ ಕುಡೀರಿ. ಆಮೇಲೆ ನೋಡಂತ್ರಿ ಬೇಕಾರೆ. ಈ ಅಜ್ಜಿನೇ ಇನ್ನು ಏನೇನು ಮಾಡ್ಬೇಕು ಅನ್ಕೊಂಡೈತೆ ಏನ, ಇನ್ನು ಎಷ್ಟು ದಿನ ಇರ್ಬೇಕು ಅನ್ಕೊಂಡೈತೆ ಏನ 1 ವರ್ಷ ಅಂತೈತಿ. ಏನು ನಾಳೆ ಓದೈತಿ ಅನ್ಕೊಂಡಿದ್ರ, ಇದು ಏನೋ ನಮ್ಮಿಬ್ರಿಗೆ ರಸ ಕೊಡ್ತೀನಿ ಅಂತೈತಿ. ಇನ್ನೂ ಏನಾದರೂ ಇಲ್ಲೇ ಇರೋಕಂದು ಮಾಡೈತೆ ಎಲ್ಲಿ ಇಲ್ಲೇ ಜಾಂಡ ಊರ್ಬಿಡ್ತೈತೆ ಇರು ರಮೇಶಿ ಕೇಳಮ್ಮ. ಹೌದು ಅಜ್ಜಿ, ಇವಾಗ ಯಾವಾಗ ನೆನಪಾಗ್ಬಾರ ಮೊಮ್ಮವಾಗ. ಇವಾಗ ಏನು ನೆನಪಾಗ್ಬಿಟ್ಟಾನ ಅಜ್ಜಿಗೆ. ತುಂಬ ದಿನಗಳ ನಂತರ ಬಂದ್ಬಿಟ್ಟಿದಾಳ ಅಜ್ಜಿ ನಮ್ಮ ಮನೆಗೆ. ಏನಜ್ಜಿ, ಏನಾದರೂ ವಿಶೇಷತೆ ಏನಾದರೂ ಐತೇನು? ಅದಕ್ಕೆ ಬಂದಿದ್ದಾರ ಏನು ಹೇಳಕ್ಕ? ಅಯ್ಯೋ ಯಾಕೆ ಗೌರಿ, ಯಾಕ ಏನಾದರೂ ಇದ್ರೆ ಅಷ್ಟ ಬರ್ಬೇಕೇನು ನಾನು ಊರಿಗೆ? ನಮ್ಮ ಮೊಮ್ಮಗೂ ಊರಿಗೆ ನನಗೆ ಯಾವಾಗ ಬರ್ಬೇಕು ಅನ್ಸುತ್ತಾ ಅವಾಗ ಬರ್ತಿರ್ತೀನಿ. ಯಾಕ ಏನಾದರೂ ಇದ್ರೆ ಅಷ್ಟ ಬರ್ಬೇಕೇನು? ಅಯ್ಯೋ ಅಜ್ಜಿ, ಆ ಥರ ಅಲ್ಲ ನಾನು ಕೇಳ್ತಾ ಇರೋದು. ತುಂಬ ದಿನಗಳ ನಂತರ ಬಂದಿದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಇಲ್ಲ ಗೌರಿ, ಅಜ್ಜಿಗೆ ಒಬ್ಬನೇ ಮಗ ಇದ್ನಲ್ಲ, ಅಪ್ಪನ ತಮ್ಮ. ಅಪ್ಪನು ತೀರೋದ್ಮೇಲೆ ಅಜ್ಜಿಗೆ ಅವನೊಬ್ಬನೇ ಇದ್ನಲ್ಲ ನಮ್ಮ ಚಿಕ್ಕಪ್ಪ, ಅವನು ಮದುವೆ ಆದಮೇಲೆ ಅಜ್ಜಿನ ಹೊರಗಡೆ ಹಾಕ್ಬಿಟ್ಟನಂತೆ. ಈಗ 2 ವರ್ಷದಿಂದ ಆಶ್ರಮದಲ್ಲಿದ್ದಂಥ ಅಜ್ಜಿ ನನಗೂ ಮೊನ್ನೆ ಗೊತ್ತಾಯಿತು. ಅದಕ್ಕೆ ನಾನೇ ಅಜ್ಜಿಗೆ ಫೋನ್ ಮಾಡಿ, ಅಜ್ಜಿ ನಾನಿರೋವರೆಗೂ ಆಶ್ರಮದಲ್ಲಿ ಯಾಕಿರ್ತೀಯ ನೀನು, ನಮ್ಮ ಮನೆಗೆ ನಮ್ಮ ಊರಿಗೆ ಬಂದುಬಿಡು ಅಜ್ಜಿ ಅಂದೆ. ಅದಕ್ಕೆ ಬಂದಿದೆ ಅಜ್ಜಿ. ಇನ್ಮೇಲಿಂದ ಅಜ್ಜಿ ಇಲ್ಲೇ ಇರುತ್ತೆ ಗೌರಿ. ಏನೇ ಇದ್ದೀರಿ ಅಜ್ಜಿ, ಇನ್ಮೇಲಿಂದ ಇಲ್ಲೇ ಇರುತ್ತಾ? ಗೌರಿ, ಅಜ್ಜಿ ಇನ್ಮೇಲಿಂದ ಇಲ್ಲೇ ಇರುತ್ತೆ. ಯಾಕೆ ನಾವೆಲ್ಲರೂ ಇದ್ರೂ ಅಜ್ಜಿನ ಯಾಕೆ ಆಶ್ರಮದಲ್ಲಿ ಬಿಡೋದು ಬಿಡು, ನಮ್ಮ ಹತ್ರನೇ ಇರಲಿ. ನಾವಿಬ್ಬರು ಊಟ ಮಾಡ್ದಂಗೆ ಅಜ್ಜಿಗೂ ಒಬ್ರಿಗೆ ಹಾಕಕ್ಕ ನಮಗೇನು ಇದಾಗಲ್ಲ. ಅಜ್ಜಿ ಇನ್ಮೇಲಿಂದ ಇಲ್ಲೇ ಇರ್ತಾಳೆ ಬಿಡು ಗೌರಿ. ಹೌದಾ ರೀ, ಸರಿ ರೀ. ಸರಿ, ಆಮೇಲೆ ಎಲ್ಲನೂ ನಿನಗೆ ಹೇಳ್ತೀನಿ ನಾನು. ಈಗ ಅಜ್ಜಿಗೆ ತುಂಬ ಟಯರ್ಡ್ ಆಗ್ಬಿಟ್ಟೈತಿ, ಜಲ್ದಿ ಜ್ಯೂಸ್ ಮಾಡಿಕೊಟ್ಬಿಡು. ಸರಿ ಕಣ್ರಿ. ಅಯ್ಯೋ ಹೆಂಗಾದ್ರು ಈ ನನ್ನ ಗಂಡನ ಜೊತೆ ಹೆಂಗೋ ಒಂದು ಬಾಳ್ವೆ ಮಾಡ್ಕೊಂಡು ಹೊಂಟಿದ್ನೆ. ರಾತ್ರಿ ಮಾಡಿದ್ದು ಬೆಳಗ್ಗೆ ತಿನ್ಕೊಂತತ್ತೆ, ಬೆಳಗ್ಗೆ ಮಾಡಿದ್ದು ರಾತ್ರಿ ತಿನ್ಕೊಂತ. ಈಗ ಈ ಅಜ್ಜಿನೂ ಬಂದು ಸೇರ್ಕೊಂತು. ಇನ್ಮೇಲಿಂದ ಹೆಂಗೆ ನಡೀತು ಏನೋ ನಮ್ಮ ಸಂಸಾರ. ಕತೆ ಮುಂದುವರಿಯುವುದು.